ಪ್ರೀತಿ ವೀಕ್ಷಕರೇ, ನೀವು ತುಂಬಾ ಕಾಯಿಲೆಗಳಿಂದ ಬಳಲಿ ಬೆಂಡಾಗೋಗಿದ್ದೀರಾ. ಅಯ್ಯೋ, ನನಗೆ ಇದು ಹೇಗೆ, ಅದು ಹೇಗೆ, ಇದು ಯಾಕೆ ಹೀಗೆ, ನನಗೆ ಯಾಕೆ ಹೀಗೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮ್ಗಾಗಿ. ಪೂರ್ತಿಯಾಗಿ ನೋಡಿ, ನೀವು ಬದುಕಿನಡೆಗೆ ಹೊಸ ದೃಷ್ಟಿಕೋನವನ್ನ ಪಡೆಯಿರಿ. ಆರೋಗ್ಯ ಒಂದಿದ್ರೆ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಇದು ನಮ್ಗೆ ಅರಿವಾಗುವ ಹೊತ್ತಿಗೆ ಆಲ್ಮೋಸ್ಟ್ ನಮ್ಮ ಯೌವನ ಮುಗಿತಾ ಬಂದಿರುತ್ತೆ. 100ಕ್ಕೆ 90% ಜನ 40 ಅನ್ನೋಷ್ಟರಲ್ಲಿ ಬಹಳಷ್ಟು ಕಾಯಿಲೆಯಿಂದ ಬಳಲಿ ಬೆಂಡಾಗಿ ಆಮೇಲೆ ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೋಬೇಕು ಅಂತ ಅನ್ಕೊಳ್ತಾರೆ. ಅಂಥವರಲ್ಲಿ ನಾನು ಒಬ್ಳು ಆಗಿದ್ದೆ. ಹೌದು, ನಾನೇ ಇಷ್ಟೊಂದು ಕಾಯಿಲೆನ ಗೆದ್ದಿರುವಾಗ ನೀವು ಯಾಕೆ ಆಗ್ಬಾರ್ದು? ನೀವು ಎಷ್ಟು ಕಠಿಣ ಪರಿಶ್ರಮವನ್ನ ಪಡ್ತಾ ಇರ್ಬೋದು ಒಂದು ನಿಮ್ಮ ಜೊತೆಗಿರುವ ತೊಂದರೆಗಳಿಂದ ಹೊರಬರೋದಕ್ಕೆ. ಹಾಗಾಗಿ ನನ್ಗೆ ಆಗುತ್ತೆ ಅಂದ್ರೆ ನಿಮ್ಗೆ ಯಾಕೆ ಆಗ್ಬಾರ್ದು ಅಂತ ನೀವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾನಿವತ್ತು ಹೇಳುವ ಕಾಯಿಲೆಗಳ ಪಟ್ಟಿ ದೊಡ್ಡದಿದೆ. ನಾನಿವತ್ತು ನಿಮ್ಗೆ ಇಷ್ಟೊಂದು ಟಿಪ್ಸು ಪ್ರತಿ ಸೋಮವಾರ ಕೊಡ್ತೀನಿ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತಂದ್ರೆ ಅದರಲ್ಲಿ ಹಳೆ ರೋಗಿಯ ಅನುಭವ ಇದೆ. ಆ ರೋಗಗಳು ಯಾವುದು, ನಾನು ಅನುಭವಿಸಿದ ಕಾಯಿಲೆಗಳು, ತೊಂದರೆಗಳು ಏನೇನು ಅನ್ನೋದು ಮೊದಲು ನಿಮ್ಗೆ ನಾನು ತಿಳಿಸ್ಬೇಕು. ಆ ನಂತರ ಒಂದೊಂದೇ ಕಾಯಿಲೆಗಳು ಹೇಗಿದ್ವು, ಅವುಗಳನ್ನ ನಾನು ಹೇಗೆ ಗೆದ್ದು ಬಂದೆ ಅಂತ ಹೇಳ್ಬೋದು. ಯಾಕೆ ನಾನು ಈ ವಿಷಯ ತೆಗೆದುಕೊಂಡೆ ಅಂತಂದ್ರೆ, ನನ್ನ ಸಂಬಂಧಿಕರೊಬ್ರು ಕೇಳ್ತಾ ಇದ್ರು, ಡಯಾಬಿಟಿಸ್, ನನ್ಗೆ ಏನೇ ಕೇಳಿದ್ರು ಡಯಾಬಿಟಿಸ್, ಅಯ್ಯೋ ನನಗೆ ಡಯಾಬಿಟಿಸ್ ಬಂದ್ಬಿಟ್ಟಿದೆ, ಅಯ್ಯೋ ನನಗೆ ತಲೆನೋಯ್ತಾ ಇದೆ, ಅಯ್ಯೋ ನನಗೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ, ಸದಾ ಅಯ್ಯೋ ನನ್ಗೆ ಹಂಗಾಗ್ಬಿಟ್ಟಿದೆ, ನನಗೆ ಗ್ಯಾಸ್ ಆಗಿದೆ. ಆ ತರ ಹೇಳುವಂತಹ ಬಹಳಷ್ಟು ಜನರನ್ನ ನಾವು ಕೇಳ್ತೀವಿ. ಅಂಥವ್ರಿಗೋಸ್ಕರ ನಾನು ಈ ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಯಿಲೆ ಅನ್ನೋದು ನಮ್ಮ ಭಾವನೆ. ಕಾಯಿಲೆಯನ್ನ ನಾವು ಗೆಲ್ತೀವಿ ಅನ್ನೋದು ಕೂಡ ನಮ್ಮ ಭಾವನೆ. ನಾವು ಧನಾತ್ಮಕವಾಗಿದ್ದಾಗ ಕಾಯಿಲೆ ಓಡೋಗುತ್ತೆ. ಅದು ಎಷ್ಟೇ ದೀರ್ಘಾವಧಿ ಕಾಯಿಲೆ ಆಗಿರ್ಲಿ ಅಥವಾ ಎಷ್ಟೇ ಪ್ರಾಣಾಂತಿಕ ಕಾಯಿಲೆ ಆಗಿರ್ಲಿ, ಕಾಯಿಲೆ ಇದೆ ನನಗೆ ಅಂದ್ಕೊಳ್ಳೋದೆ ಮೊಟ್ಟ ಮೊದಲ ಸೋಲು. ಕಾಯಿಲೆ ಇದೆ, ಆದ್ರೆ ಅದನ್ನ ನಾನು ಗೆದ್ದು ಬರ್ತೀನಿ, ಅದೇನು ದಟ್ ಇಸ್ ನಾಟ್ ಇಶ್ಯೂ. ನನಗ್ ಬಂದಿದೆ, ನಾನೇನೋ ಮಾಡಿದ ತಪ್ಪಿಗೆ ಬಂದಿದೆ. ಏನ್ ತಪ್ಪು ಮಾಡಿದ್ದೀನಿ ಆರೋಗ್ಯದಲ್ಲಿ, ಅದನ್ನ ನೋಡ್ಕೊಂಡ್ರೆ ನಾವು ಗೆಲ್ಬಹುದು. ಈಗ ನನ್ನ ಕಾಯಿಲೆಗಳು, ನಾನು ಗೆದ್ದಿರುವ ಕಾಯಿಲೆಗಳು, ನನಗೆ ಅಷ್ಟೊಂದು ಕಾಯಿಲೆಗಳನ್ನ ನಾನು ನೋಡಿದ ವ್ಯಕ್ತಿ ಅಲ್ಲ ಬಾಲ್ಯದಲ್ಲಿ. ಆದ್ರೆ ನಿಧಾನಕ್ಕೆ ಹೇಳ್ತೀವಲ್ಲ, ಜೀವನ ಶೈಲಿಯ ಜೊತೆ, ಆಮೇಲೆ ನಮ್ಮ ಹಠಮಾರಿ ತನದ ಜೊತೆ, ಹಾಗೆ ಎಲ್ಲ ಮಕ್ಕಳು ಮಾಡುವ ಹಾಗೆ ಪ್ರಯೋಗಶೀಲತೆ, ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನಾವು ಆರೋಗ್ಯದ ಜೊತೆಗೆ. ದೊಡ್ಡವರು ಹೇಳಿದ್ದನ್ನ ಕೇಳೋದಿಲ್ಲ. ಅದರಿಂದಾಗಿ ಹಾಗೆ ಸಾಮಾಜಿಕ ವೈಯಕ್ತಿಕ ಜವಾಬ್ದಾರಿಗಳು, ಸವಾಲುಗಳನ್ನ ಎದುರಿಸ್ತಾ ನಮ್ಮ ದೇಹದ ಮೇಲೆ ನಾವು ನಡೆಸುವ ದೌರ್ಜನ್ಯ, ದಾಳಿಗಳು, ಇದರಿಂದಾಗಿ ಸಾಕಷ್ಟು ಕಾಯಿಲೆಗಳನ್ನ ನಾನು ಅನುಭವಿಸ್ತಿದ್ದೆ. ಈ ಅನುಭವಿಸಿದ ಕಾಯಿಲೆಗಳ ಪಟ್ಟಿಯನ್ನ ಇವತ್ತು ಸುಮ್ಮನೆ ಕೂತು ಮಾಡಿದೆ. ನೋಡೋಣ, ನಿಮ್ಗೆಲ್ಲ ಹೇಳ್ತೀನಲ್ಲ ನಾನೇನೇನ್ ಮಾಡಿದೀನಿ, ನನ್ನ ಲೈಫಲ್ಲಿ ಏನಾದ್ರು ದೊಡ್ಡ ಗನಂದಾರಿ ಕೆಲಸ ನಾನೇನಾದ್ರೂ ಮಾಡಿದೀನ ಅಂತ ನೋಡೋಣ ಅಂತ ಸುಮ್ನೆ ಒಂದಷ್ಟು ಪಟ್ಟಿ ಮಾಡ್ಕೊಂಡು ಹೋದೆ. ಅದನ್ನ ನಾನು ನಿಮ್ಗೆ ಮೊದಲು ಓದಿ ಹೇಳ್ಬಿಡ್ತೀನಿ. ನಾನು ಯಾವ್ಯಾವ ಕಾಯಿಲೆಗಳನ್ನ ಅನುಭವಿಸಿದ್ದೀನಿ, ಅದರಿಂದ ಹೊರಗೆ ಬಂದಿದ್ದೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ನೆಗಡಿ, ಫಸ್ಟ್ ನೆಗಡಿ ಅಂತಂದ್ರೆ 3 ವರ್ಷ ಸುರಿತಾನೆ ಇತ್ತು ನಾನ್ ಸ್ಟಾಪ್. ಯಾವ ಔಷಧಿ ಮಾಡಿದ್ರು ಹೋಗ್ತಿಲ್ಲ, ಏನು ಡಾಕ್ಟರ್ ಹತ್ರ ತೋರ್ಸಿದ್ರು ಹೋಗ್ತಿಲ್ಲ, ಅದೇನ್ ಸ್ಟಾಪ್ ಇಲ್ಲ. 3 ವರ್ಷ ಸತತವಾಗಿ ನೆಗಡಿ. ಆಮೇಲೆ 4-5 ದಿವಸ ಮಲಬದ್ಧತೆ, ನೋ ಮೋಷನ್, 5 ದಿವಸ ಆದ್ರೂ ನೋ ಮೋಷನ್. ಆಮೇಲೆ ಹುಟ್ಟಿದ 3 ತಿಂಗಳ ಒಳಗಡೆಯ ಶಿಶುವಿಗೆ ಗ್ಯಾಸ್ ಟ್ರಬಲ್, ಅಂದ್ರೆ ಬೇಸಿಕಲಿ ಗ್ಯಾಸ್ ಟ್ರಬಲ್. ಆಮೇಲೆ ವಾತ, ಸಂಧಿವಾತ, ಆಮೇಲೆ ಬೇದಿ, ಮಲಬದ್ಧತೆ 4 ದಿವಸ 5 ದಿವಸ ಆದ್ಮೇಲೆ ನೆಕ್ಸ್ಟ್ ಮುಂದೆ ಬೇದಿ, ಪದೇ ಪದೇ ಜ್ವರ, ಕುರುಡುತನ,
ಕುರುಡುತನ ಸರಿ ಆಯ್ತು ಅನ್ನೋಷ್ಟರಲ್ಲಿ 4 ವರ್ಷ ಬಿಟ್ಟು ಚಸ್ಮಾ, ಅದು ತಲೆನೋವಿಗೆ, ಐಸೈಟ್ ಇಂದಲ್ಲ, ಐಸೈಟ್ ಸರಿಯಾಗಿತ್ತು ಅಂದ್ರೆ ಕಣ್ಣು ಕಾಣ್ತಾ ಇತ್ತು, ಆದ್ರೆ ತಲೆ ನರ್ವ್ ಏನಿರುತ್ತೆ ಅದು ವೀಕ್ ಆಗಿ ಕನ್ನಡಕ ಬಂತು. ಅದು 15ನೇ ವರ್ಷಕ್ಕೆ ಕನ್ನಡಕ. ಇವತ್ತು 40 ವರ್ಷದಲ್ಲಿ, 25 ವರ್ಷದಲ್ಲಿ ಪಾಯಿಂಟ್ ಚೇಂಜ್ ಆಗಿಲ್ಲ. ಆಯ್ತಾ? ಆಮೇಲೆ ಎಲ್ಲರ ಹಾಗೆ ಸೈನಸ್ಸು, ತಲೆನೋವು, ಇದೆಲ್ಲದರ ಜೊತೆಗೆ ಡೆಂಗಿ, ಟೈಫಾಯ್ಡ್ ಅಂತೂ ಕಂಟಿನ್ಯೂಸ್ ಆಗಿ ವರ್ಷ ಬಿಟ್ಟು ವರ್ಷ, 10 ವರ್ಷ ಟೈಫಾಯ್ಡ್ ಅನುಭವಿಸಿದೀನಿ ಅಂತ ಹೇಳ್ಬೋದು. 5 ಸಾರಿ, ಒಂದಲ್ಲ ಎರಡಲ್ಲ, 5 ಸಾರಿ ಟೈಫಾಯ್ಡ್. ಆಮೇಲೆ ಅಪೆಂಡಿಸೈಟಿಸ್ ಆಪರೇಷನ್, ಸಣ್ಣದಾಗಿ ಮೈಲ್ಡ್ ಆಗಿ ಸೈನಸ್ ಇಂದ ಬೆಂಗಳೂರು ವೆದರ್ಗೆ ಅಸ್ತಮಾ ಕಡೆ ತಿರುಗ್ತಾ ಇತ್ತು. ಬ್ರಾಂಕೈಟಿಸ್ ಅಂತ ಅನ್ಕೊಳ್ಳಿ ಅಥವಾ ಅಸ್ತಮಾ ಅನ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೆ. ಆಮೇಲೆ ನಿದ್ರಾಹೀನತೆ, ಮತ್ತೆ ಬೇರೆ ಬೇರೆ ದೌರ್ಜನ್ಯ ಆಗುತ್ತಲ್ಲ, ನೀರು ಕುಡಿಯದೇ ಇರೋದು, ನಿದ್ರೆ ಮಾಡದೇ ಇರೋದು, ಸ್ಟ್ರೆಸ್ಸು, ಇದರಿಂದಾಗಿ ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಒಂದು ಹಂತಕ್ಕೆ ಲ್ಯುಕೇಮಿಯಾಕ್ಕೆ ಹೋಗದೆ ಚೂರಲ್ಲಿ ರಕ್ತಹೀನತೆಯ ಒಂದು ಅತೀ ರಕ್ತಹೀನತೆ, ಸ್ಟ್ರೆಸ್ಸು, ಅದು ಆ ಒಂದು ಇದರಲ್ಲಿ ಲ್ಯುಕೇಮಿಯಾಕ್ಕೆ ಹೋಗದೇನೆ ಸ್ವಲ್ಪ ಬಚಾವಾಗಿ ಆ ಒಂದು ಅನಿಮಿಯಾದಿಂದ ಬದುಕಿದೆ. ಆಮೇಲೆ ನಿದ್ರಾಹೀನತೆ, ವರ್ಷಗಟ್ಲೆ ನಿದ್ರಾಹೀನತೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಫೈಲ್ಸ್, ಗರ್ಭಾವಸ್ಥೆ, ಸಿಸೇರಿಯನ್. ಆಯ್ತಾ? ಆಮೇಲೆ ಮಾನಸಿಕ ಇದರಲ್ಲಿ ಖಿನ್ನತೆ, ಆತಂಕ. ಇಷ್ಟು ಕಾಯಿಲೆಯಿಂದ ಬಳಲಿ ನಾನು ಇವಾಗ ಇಷ್ಟು ಆರಾಮಾಗಿ ಎದ್ದು ಕೂತ್ಕೊಂಡು ನಿಮ್ ಜೊತೆ ಮಾತಾಡ್ತೀನಿ, ಇಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದೀನಿ ಅಂತಂದ್ರೆ ಒಂದು ದೇವ್ರ ದಯೆ. ಎರಡನೇದು, ನಾನು ಪ್ರತಿ ಒಂದು ಕಾಯಿಲೆಯ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ತಿಳಿದುಕೊಂಡು ನನ್ನ ದೇಹದೊಂದಿಗೆ ನಾನು ಮಾತಾಡ್ಕೊಂಡು ಅದಕ್ಕೆ ಯಾವುದು ಸೂಕ್ತ ಅದನ್ನ ನಾನು ಅನುಸರಿಸಿದ್ದು. ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ಈ 3 ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನನ್ನ ಕಾಯಿಲೆಯೊಂದಿಗೆ ನಾನು ಹೋರಾಡಿ ಗೆದ್ದಿದ್ದು. ಅದರಲ್ಲೂ ಈ ದೀರ್ಘಕಾಲಿಕ ಹೈಪೋಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್ ಇದೆಯಲ್ಲ, ಅದು ಕೂಡ ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಇದು. ಆಮೇಲೆ ಇನ್ನೊಂದು ಮುಖ್ಯವಾಗಿದ್ದು ಅಂದ್ರೆ ಜೆನೆಟಿಕಲಿ ಬಂದಂತ ಲೋ ಬಿ ಪಿ. ಈ ಲೋ ಬಿ ಪಿ ಕೂಡ ನಾವು ನೋಡ್ಕೋಬಹುದು ತುಂಬಾ ಆರಾಮಾಗಿ. ಇದೇ ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ 2012ರಲ್ಲಿ ಟಪ್ ಅಂತ ಲೋ ಬಿ ಪಿ ಆಗಿ ಬಿದ್ದಿದ್ದೆ, ಎಲ್ಲೋ ರಿಪೋರ್ಟಿಂಗ್ ಹೋಗ್ತಾ ಇರುವಾಗ. ಸೊ ಇಂತಹ ಒಬ್ಬ ವ್ಯಕ್ತಿ ಇವತ್ತು ಇಷ್ಟು ಫಿಟ್ ಅಂಡ್ ಫೈನ್ ಆಗಿ ಕೂತ್ಕೊಳ್ತೀನಿ ಅಂತಂದ್ರೆ ಅದಕ್ಕೆ ಅನುಭವ, ಅಧ್ಯಯನ ಮಾಡ್ಕೋಬೇಕು, ಏನು ಸರಿ ಯಾವ ತಪ್ಪು ಅಂತ. ಅದ್ರ ಬಗ್ಗೆ ಎಲ್ಲ ವಿಶದವಾಗಿ ನಿಮ್ಗೆ ನನ್ನ ವಾಹಿನಿಯಲ್ಲಿ ಪ್ರತಿ ಸೋಮವಾರ ತಿಳಿಸ್ಕೊಡ್ತೀನಿ. ಇವತ್ತು ಮೊಟ್ಟ ಮೊದಲನೇದಾಗಿ ನಾನು ಅನುಭವಿಸಿದ ಒಂದು ಕಾಯಿಲೆ ಅಂತ ಅಂದ್ಕೊಳ್ಳಿ, ರೋಗಾರು ಅಂದ್ಕೊಳ್ಳಿ, ಏನಾರ ಅಂದ್ಕೊಳ್ಳಿ, ಅದು ಅಮ್ಮ. 1ನೇ ಕ್ಲಾಸಲ್ಲಿ ಬಂತು ಆ ಅಮ್ಮ. 1ನೇ ಕ್ಲಾಸ್ ಎಕ್ಸಾಮ್ ಟೈಮಲ್ಲಿ ನನಗೆ ಆತ್ಮವಿಶ್ವಾಸದ ಕೊರತೆ ಇತ್ತು. ಆತ್ಮವಿಶ್ವಾಸದ ಕೊರತೆಯಿಂದಾಗಿ ನನಗೆ ಎಕ್ಸಾಮ್ ಬಂತು ಅಂದ್ರೆ ಅಥವಾ ಯಾವುದೋ ಒಂದು ಪರೀಕ್ಷಾ ಟೈಮ್ ಬಂತು ಅಂತಂದ್ರೆ ನನಗೆ ಜ್ವರ ಬರ್ತಾ ಇತ್ತು. ಹಾಗೆ ಆ ವರ್ಷನೂ ಜ್ವರ ಬಂತು 1ನೇ ಕ್ಲಾಸಲ್ಲಿ. ಜ್ವರ ಬಂತು. ಆಮೇಲೆ ಅದನ್ನ ಅಮ್ಮ ಅಂತ ಗೊತ್ತಾಯ್ತು. ಮೈ ಮೇಲೆಲ್ಲ ಸಿಡುಬು ಅಂತಾನು ಹೇಳ್ತೀವಿ. ಚಿಕನ್ ಪಾಕ್ಸ್, ಸಣ್ಣ ಚಿಕನ್ ಪಾಕ್ಸ್, ಅದು ಅಂದ್ರೆ ಸಣ್ಣ ಸಿಡುಬು, ದೊಡ್ಡ ಗುಳ್ಳೆಗಳೆಲ್ಲ ಚಿಕ್ಕ ಗುಳ್ಳೆಗಳು. ಆಮೇಲೆ ಅದು ಚೆನ್ನಾಗಿ ಬರ್ಬೇಕು ಅಂತ ಎಲ್ಲ ಹೊರಗಡೆ ಬಂದ್ಬಿಡ್ಬೇಕು ಅಂತ ಉದ್ದಿನ ಕಾಳು, ಉದ್ದಿನ ಬೇಳೆದು ಇಡ್ಲಿ, ಕರಿಬಾಳೆಹಣ್ಣು, ಏನೇನು ನಂಜು ಆಗುತ್ತೆ ಅಂತ ಹೇಳ್ತಾರೆ, ಅದೆಲ್ಲವನ್ನ ಚೆನ್ನಾಗಿ ತಿನ್ಸಿದ್ರು. ಸೊ ಮೈಯಲ್ಲಿ ಎಲ್ಲೂ ಜಾಗ ಇಲ್ಲ, ಆ ತರ ಇಡೀ ಮೈ ಎದ್ದು ಬಂತು, ಚಿಕ್ಕ ಗುಳ್ಳೆಗಳು. ಅದೇನು ನೋವು, ಉರಿ ಅಂದ್ರೆ 4 ದಿವಸ ಅದು. ಆಮೇಲೆ ಕಡಿತ, ಅಪ್ಪ ಅದು ಹೇಳಕ್ಕಾಗೋದಿಲ್ಲ ಅಷ್ಟು ಇದ್ರಲ್ಲಿ. ಆಮೇಲೆ ಪಥ್ಯ ಮಾಡಿಸ್ತಾರೆ. ಪಥ್ಯ ಅಂದ್ರೆ ಏನು? ಉಪ್ಪಿಲ್ಲ, ಖಾರ ಇಲ್ಲ, ಹಾಲು, ಮಜ್ಜಿಗೆ, ಅನ್ನ. ಉಪ್ಪು ಇಲ್ಲ, ಏನು ಇಲ್ಲ, ಅದನ್ನೇ ತಿನ್ಬೇಕು. ಹೆಸರುಬೇಳೆ ಬೇಯಿಸಿದ್ದು, ಅದಕ್ಕೆ ಉಪ್ಪು, ನಿಂಬೆಹಣ್ಣು ಏನು ಇಲ್ಲ, ಬರೀ ಹೆಸರುಬೇಳೆ ಬೇಯಿಸಿದ್ದನ್ನ ಅನ್ನಕ್ಕೆ ಹಾಕೊಂಡು ತಿನ್ಬೇಕು.
ಅದು ಆ 1 ವರ್ಷದ ವಯಸ್ಸು ಅಂದ್ರೆ 6 ವರ್ಷದ ವಯಸ್ಸಿನ ಒಬ್ಬ ಮಗುಗೆ ಸಾಧ್ಯ ಆಯ್ತು. ಯಾಕಂದ್ರೆ ದೊಡ್ಡವ್ರು ಹೇಳಿದ್ದು ವೇದವಾಕ್ಯ ಅಂತ ನಂಬ್ಕೊಂಡಿದ್ದವಳೆಲ್ಲ ಕಷ್ಟ ಆದ್ರೂ ಮುಗಿಸ್ಕೊಂಡೆ ಗೆದ್ದೆ. ಆಮೇಲೆ ಅಷ್ಟು ಚೆನ್ನಾಗಿ ಹೊರಗೆ ತೆಗ್ದಿದ್ದಕ್ಕೋ ಏನೋ ನಿಧಾನಕ್ಕೆ ನನಗೆ ಹುಷಾರಾದ್ಮೇಲೆ ಮತ್ತೆ ಅಮ್ಮ ಆಗ್ಲಿಲ್ಲ. ಅಮ್ಮ ಅನ್ನೋದು ಸಿಡುಬು, ಚಿಕನ್ ಪಾಕ್ಸು ಅದೆಲ್ಲ ಬರೋದು ಯಾವ್ದಕ್ಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ರಕ್ತಹೀನತೆ ಇದ್ದಾಗ. ರಕ್ತಹೀನತೆ, ಅಪೌಷ್ಟಿಕತೆ ಇದೇ ನಮ್ಮೊಳಗಿನ ದೊಡ್ಡ ಶತ್ರು. ನಾನು ಈ ವಾಹಿನಿಯಲ್ಲಿ ಆರೋಗ್ಯ ಸಮಸ್ಯೆಯ ಬಗ್ಗೆ ಹೇಳೋದಕ್ಕೆ ಶುರು ಮಾಡೋದೇ ಅಪೌಷ್ಟಿಕತೆಯಿಂದ. ಯಾಕೆಂದ್ರೆ ಈ ದೇಶದಲ್ಲಿ ಅಪೌಷ್ಟಿಕತೆ ಇದೆ ಅಂತ ಇವತ್ತಿಗೂ ಕೂಡ ತುಂಬಾ ಜನರು ಒಪ್ಕೊಳ್ತಾ ಇಲ್ಲ. ನಾನು ಅದನ್ನ ತಿಂತೀನಿ, ನಾನು ಇದನ್ನ ತಿಂತೀನಿ, ಆ ಕಾಳು ತಿಂತೀನಿ, ಈ ಸೊಪ್ಪು ತಿಂತೀನಿ, ನನ್ಗೇನು ತೊಂದರೆ ಇಲ್ಲ, ಈ ತರ ವಾದ ಮಾಡೋರು ತುಂಬಾ ಜನ ಇದ್ದಾರೆ. ಆದ್ರೆ ನಾವು ಎಷ್ಟು ಕೆಲಸ ಮಾಡ್ತೀವಿ, ಆ ಕೆಲಸಕ್ಕೆ ಕ್ಯಾಲರಿ ಎಷ್ಟು ಬರ್ನ್ ಮಾಡ್ತೀವಿ, ಆ ಕ್ಯಾಲರಿ ಬರ್ನ್ ಮಾಡೋದಕ್ಕೆ ತಕ್ಕಷ್ಟು ಕ್ಯಾಲರಿ ತಗೋತಾ ಇದೀವ? ಆಮೇಲೆ ಕ್ಯಾಲರಿ ಜೊತೆಗೆ ಅದ್ರ ಗುಣಮಟ್ಟ ಹೇಗಿದೆ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಇವನ್ ಮಾಧ್ಯಮಗಳಲ್ಲಿ ಕೂಡ ಆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಕೂಡ ಇದನ್ನ ನೋಡ್ತಾ ಇದ್ರೆ ನಿಮ್ಮ ಪೌಷ್ಟಿಕತೆಯ ಬಗ್ಗೆ ಮೊದಲ ಗಮನವನ್ನ ಕೊಡಿ. ಅದು ನೇರವಾಗಿ ಫುಡ್, ಆಹಾರ ಅಷ್ಟೇ. ಆಹಾರವೇ ಭಾಗ್ಯ. ಆಹಾರ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಈಟ್ ವೆಲ್ ಥಿಂಕ್ ಬೆಟರ್ ಅಂತ ಅದು ಬಿಸ್ಕಿಟ್ ಇದೆ. ಹಾಗೆ ಈಟ್ ವೆಲ್ ಅಂತಂದ್ರೆ ಚೆನ್ನಾಗಿ ತಿನ್ನೋದು. ಎಷ್ಟು ತಿಂತೀವಿ ಕ್ವಾಂಟಿಟಿ ಅಲ್ಲ. ಎಲ್ಲೋ ಬಸಿದ ಅನ್ನ, ಆಮೇಲೆ ತಿಳಿ ಸಾರು, ಇದೆಲ್ಲ ಜ್ವರ ಬಂದಾಗ ಚೆನ್ನಾಗಿರುತ್ತೆ. ಒಬ್ಬ ಸಶಕ್ತವಾಗಿರುವ ಶರೀರಕ್ಕೆ ಏನ್ ಬೇಕು? ಪ್ರೋಟೀನ್ ಬೇಕು, ಮೊಳಕೆ ಕಾಳು ಬೇಕು, ಹಾಲು ಬೇಕು, ಹಣ್ಣು ಬೇಕು, ತರಕಾರಿ ಬೇಕು. ಇವುಗಳನ್ನೆಲ್ಲ ಪ್ರತಿ ದಿನ ಸೇವಿಸ್ಬೇಕು. ಎಲ್ಲೋ ವಾರದಲ್ಲಿ 1-2 ದಿವಸ ಅಲ್ಲ, ಪ್ರತಿ ದಿನ ಸೇವಿಸ್ಬೇಕು. ಎಷ್ಟು ಜನಕ್ಕೆ ಇದು ಸಿಗುತ್ತೆ ಇವತ್ತು ಗೊತ್ತು? ಮನೆಯಲ್ಲಿ ಒಬ್ರು ತಿಂದ್ರೆ 4-5 ಜನ ತಿನ್ಬೇಕು. ಇವತ್ತಿನ ದರ ಎಷ್ಟು ಹೆಚ್ಚು ಕಡಿಮೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅದ್ರ ಮೇಲೆ ಇಡೀ ಕುಟುಂಬಕ್ಕೆ ಹಂಚಿ ತಿನ್ನೋದು ಸಹ ಇವನ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಲೆವೆಲ್ ಕೂಡ ಸಾಧ್ಯ ಇಲ್ಲ. ಕೆಳ ಮಧ್ಯಮ ಬಡವರಂತೂ ಬಿಡಿ, ಅವರ ಅಪೌಷ್ಟಿಕತೆ ಮೇರೇನೆ ಇಲ್ಲ, ಅದಕ್ಕೊಂದು ಮಿತಿನೇ ಇಲ್ಲ. ಅಷ್ಟು ಅಪೌಷ್ಟಿಕತೆ ಅವ್ರನ್ನ ಕಾಡ್ತಾ ಇದೆ. ಹಾಗೆ ಮೇಲ್ಮಧ್ಯಮ ವರ್ಗದವರಲ್ಲೂ ಕೂಡ ಈ ಒಂದು ಅಪೌಷ್ಟಿಕತೆ ಕಾಡ್ತಾ ಇದೆ. ಈ ಅಪೌಷ್ಟಿಕತೆಯಿಂದಾಗಿ ಏನೇನು ಸಮಸ್ಯೆ ಬರುತ್ತೆ ಅದು ಹೇಳೋದಕ್ಕಾಗೋದಿಲ್ಲ. ನಾನು ಈಗ ಅನುಭವಿಸಿದ ಅಷ್ಟು ಕಾಯಿಲೆಗಳು ಕೂಡ ಆಲ್ಮೋಸ್ಟ್ ನನ್ನ ಅಪೌಷ್ಟಿಕತೆಯಿಂದ ಬಂದಿದ್ದು ಅನ್ನೋದು ನನಗೆ ಗೊತ್ತು. ಹಾಗಾಗಿ ನೀವು ಕೂಡ ಕಾಯಿಲೆಗಳನ್ನ ಗೆಲ್ಲಬಲ್ಲಿರಿ. ಯಾವಾಗ ನಿಮ್ಮ ಅಪೌಷ್ಟಿಕತೆಯನ್ನ ಗೆಲ್ತೀರಾ ಆಗ ನಿಮ್ಮ ಬಹುತೇಕ ಕಾಯಿಲೆಗಳು ಯಾವ್ದಾವ್ದು, ರಕ್ತದೊತ್ತಡದಿಂದ ಹಿಡಿದು ಮಧುಮೇಹವರೆಗೆ ಎಲ್ಲ ಕಾಯಿಲೆಗಳಿಗೆ ಮೂಲ ಅಪೌಷ್ಟಿಕತೆ. ಆ ಅಪೌಷ್ಟಿಕತೆಯನ್ನ ಮೊದಲನೇದಾಗಿ ಹೋಗಲಾಡಿಸೋದಕ್ಕೆ ನಾವೆಲ್ಲ ಪ್ರತಿಜ್ಞೆ ಮಾಡ್ಬೇಕು. ಅಲ್ಲಿ ನಾವು ನಾಗರಿಕರಾಗಿ ಮಾಡ್ಬೇಕಾಗಿದ್ದು ಅಪೌಷ್ಟಿಕತೆ ಅನ್ನ ಹೋಗಲಾಡಿಸೋದು. ಪೌಷ್ಟಿಕವಾಗಿ ಆಹಾರವನ್ನ ತೆಗೆದುಕೊಂಡು ನಮ್ಮನ್ನ ನಾವು ಫಿಟ್ ಇಟ್ಕೊಂಡು ದೇಶಕ್ಕಾಗಿ ಏನ್ ಮಾಡ್ತೀವೋ ಇಲ್ವೋ ಅಟ್ಲೀಸ್ಟ್ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಅದಕ್ಕೆ ನಾವು ಮಾಡುವ ಖರ್ಚು ಕಡಿಮೆ ಆಗ್ಬಿಟ್ರೆ ದೇಶದಲ್ಲಿ ಒಂದು ಒಳ್ಳೆಯ ಸಂಪನ್ಮೂಲ ದೊರೆಯುತ್ತೆ. ಮಾನವ ಸಂಪನ್ಮೂಲ ಇದು ಪೌಷ್ಟಿಕವಾಗಿ, ವಿವೇಕಾನಂದರು ಹೇಳ್ತಾರಲ್ಲ, ಸದೃಢವಾಗಿರಿ. ಮಾಂಸಖಂಡಗಳಲ್ಲಿ ಶಕ್ತಿ ಇರ್ಬೇಕು, ನರನಾಡಿಗಳಲ್ಲಿ ಶಕ್ತಿ ಇರ್ಬೇಕು, ಅಂತಹ ಒಬ್ಬ ವೀರ ಯೋಧಗಳು ಸಿಗ್ಬೇಕು ನಮ್ಗೆ ಅಂತ ಹೇಳ್ತಾ ಇದ್ರು ವಿವೇಕಾನಂದರು. ಹಾಗೆ ನಮಗೂ ಕೂಡ, ನಾವು ಕೂಡ ಒಂದು ದೇಶಕ್ಕಾಗ್ಲಿ ನಮಗಾಗಿ ನಾವು ಹೋರಾಟ ಮಾಡೋದಕ್ಕೆ ಪೌಷ್ಟಿಕತೆ ಬಹಳ ಮುಖ್ಯ. ಹಾಗಾಗಿ ಪೌಷ್ಟಿಕ ಕರ್ನಾಟಕ, ಪೌಷ್ಟಿಕ ದೇಶ ಅಂತ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನ ತರ್ತಾ ಇದೆ. ಆದ್ರೆ ನಾವು ಕೆಳ ಮಧ್ಯಮ ವರ್ಗ, ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಇವರೆಲ್ಲ ಅರ್ಥ ಮಾಡ್ಕೋಬೇಕಾಗಿದ್ದು ಪೌಷ್ಟಿಕತೆಯೆಡೆಗೆ ಗಮನ ಕೊಡ್ಬೇಕು. ನಾವು ಪೌಷ್ಟಿಕ ಅಂಶವನ್ನ ಸೇವಿಸ್ಕೊಂಡು ಸದೃಢರಾಗಿ ನಮ್ಮ ದೇಶವನ್ನ ಚೆನ್ನಾಗಿ ಕಟ್ಟೋದಕ್ಕೆ ನಮ್ಮದೊಂದು ಪುಟ್ಟ ಕೊಡುಗೆಯನ್ನ ಕೊಡ್ಬೇಕು.
ಈ ಅಳಲ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪುಟಾಣಿ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇದು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಇದರ ಮುಂದಿನ ಭಾಗಗಳಿಗೆ ಪ್ರತಿ ಸೋಮವಾರ ನೋಡಿ. ನೀವು ಕಾಯಿಲೆಗಳನ್ನ ಗೆಲ್ಬಲ್ರಿ. ಯಾರಿಗೂ ಈ ಜಗತ್ತಲ್ಲಿ ಕಾಯಿಲೆ ಗೆಲ್ಲಕ್ ಆಗಲ್ಲ ಅಂತ ಇಲ್ವೇ ಇಲ್ಲ. ಅಂಟಿಲ್ ಅನ್ಲೆಸ್ ನೀವು ಮನಸ್ಸಿನಲ್ಲಿ ಸೋಲುವ ತನಕ. ನಿಮ್ಮ ಮನಸ್ಸಿನಲ್ಲಿ ಗೆಲ್ಲುವ ಗೆಲುವೆ ಗೆಲುವು, ನಿಮ್ಮ ಮನಸ್ಸಿನಲ್ಲಿ ಸೋತ್ರೆ ಸೋತ ಹಾಗೆ. ಹಾಗಾಗಿ ಮನಸ್ಸಿನಲ್ಲಿ ಸೋಲ್ಬೇಡಿ, ಮನಸ್ಸಿನಲ್ಲಿ ಗೆಲ್ಲಿ, ಕಾಯಿಲೆಯನ್ನು ಗೆಲ್ಲಿ, ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.